ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಮನಸ್ಸಿಗೆ ನೆಮ್ಮದಿ, ಮನಸ್ಸಿಗೆ ಏನೋ ಒಂದು ರೀತಿ ಆನಂದ. ತಮ್ಮ ಅಪೇಕ್ಷೆ ಏನಿತ್ತೋ ಅದು ಸಿಕ್ಕಾಯ್ತು, ಇನ್ನೇನಪ್ಪ. ಎಷ್ಟೋ ಒಂದಷ್ಟು ಕಡೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಗೊಂದಲಗಳು ಜಾಸ್ತಿ ಇತ್ತು, ಭಯಂಕರ ಕನ್ಫ್ಯೂಷನ್ನು. ಏನು ಮಾಡಿದ್ರು ಅಲ್ಲೇ ಬಂದು ಕೂತ್ಕೊತಾ ಇದ್ದೀನಲ್ಲಪ್ಪ. ನೀವು ಎಷ್ಟೇ ಕಷ್ಟಪಡಿ ವಾಪಸ್ ಅಲ್ಲೇ ಬಂದು ಕೂತ್ಕೊಳ್ತಾ ಇದ್ದೀರಾ. ಮುಂದೆ ಹೋಗ್ಲಿಕ್ಕೆ ದಾರಿ ಸಿಗ್ತಾ ಇಲ್ಲ, ಮಾರ್ಗ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಪ್ರಯತ್ನ, ಶತಪ್ರಯತ್ನ ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗ್ತಾ ಇತ್ತು. ಆದರೆ ಇನ್ನು ಮುಂದಕ್ಕಂಗಾಗಲ್ವೇ? ಶನಿ ಪರಮಾತ್ಮನ ಅನುಗ್ರಹ ಇದೆ, ಖಂಡಿತ ಒಳ್ಳೇದಾಗತ್ತೆ. ಎಷ್ಟೋ ಜನಕ್ಕೆ ಮದುವೆ ಆಗಿದೆ, ದಾಂಪತ್ಯ ಜೀವನದ ಚೆನ್ನಾಗಿದೆ, ಮಕ್ಕಳಾಗ್ತಾ ಇಲ್ಲ. ಮಕ್ಕಳಾಗದೇ ಇರ್ತಕ್ಕಂಥವ್ರಿಗೆ, ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಅಂತಲೇ ಹೇಳ್ತಾ ಇಲ್ಲ, 12 ರಾಶಿಗಳಿರ್ತಕ್ಕಂಥವ್ರು ಯಾರಾದರೂ ಕೂಡ ಆಗಿರ್ಬೋದು. ಮಕ್ಕಳಾಗದೇ ಇರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯ ಏನಪ್ಪ? ಸಂತಾನ ವೇಣುಗೋಪಾಲ ಸ್ವಾಮಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ತಾವೇನು ಮಾಡ್ಬೇಕಂತಂದ್ರೆ ಪ್ರತಿ ಬುಧವಾರ ಎಲ್ಲಾದರೂ ಸಂತಾನ ವೇಣುಗೋಪಾಲ ಸ್ವಾಮಿ ಇಲ್ಲಾಂತಂದ್ರೆ ಕೃಷ್ಣನ ಸನ್ನಿಧಾನ ಇದೆಯೋ, ಭಗವಂತನಿಗೆ ಒಂದು ಚೂರು ತುಳಸಿ, ಒಂದು ಚೂರು ಬೆಣ್ಣೆ, ಇದೆರಡನ್ನೂ ಕೂಡ ಭಗವಂತನ ಕೊಟ್ಟು, ಜೊತೆಗೆ ಒಂದು ಚೂರು ಸಕ್ಕರೆ, ಇದಿಷ್ಟನ್ನು ಕೂಡ ಭಗವಂತನ ಸನ್ನಿಧಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನ ಮಾಡಿ. ಪ್ರತಿಯೊಬ್ಬ ಹೆಣ್ಣು ಮಗುನೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ಸಂತಾನ ಅಂತಂದ್ರೆ ಹೆಣ್ಣು ಮಗು ಒಂದೇ ಜವಾಬ್ದಾರಿ ಅಲ್ಲ, ಆತನ ಗಂಡಸಾಗಿ ತಾವೂ ಕೂಡ ದಂಪತಿಗಳ ಸಮೇತವಾಗಿ ಕೃಷ್ಣನ ಸನ್ನಿಧಾನಕ್ಕೆ ಹೋಗಿ ಸಂತಾನ ವೇಣುಗೋಪಾಲ ಸ್ವಾಮಿಯ ಅನುಗ್ರಹವನ್ನ ಪಡ್ಕೊಳ್ಳಿ. ಈ ವರ್ಷ ಆದಷ್ಟು ಬೇಗ ಸಿಹಿ ಸುದ್ದಿಯನ್ನ ಪ್ರತಿಯೊಬ್ಬರು ಕೂಡ ಕೊಡ್ತೀರಿ. ಯಾರಿಗೆ ಸಮಸ್ಯೆ ಇದೆ ಖಂಡಿತ ಒಳ್ಳೇದಾಗುತ್ತೆ. ಇವತ್ತಿನ ದಿವಸ ಟೆಕ್ನಾಲಜಿನೂ ಕೂಡ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಟೆಕ್ನಾಲಜಿ. ಆದರೆ ಈ ಟೆಕ್ನಾಲಜಿ ಒಂದಷ್ಟು ಕಡೆ ನೈಜತೆಯಿಂದ ನಡ್ಕೊಂಡು ಹೋಗ್ತಾ ಇದೆ, ಒಂದಷ್ಟು ಕಡೆ ದಂಧೆನೇ ಆಗೋಗಿದೆ. ಯಾಕೆ ಅಂತಂದ್ರೆ ಇವತ್ತಿನ ದಿವಸ ನೋಡಿ, ನ್ಯಾಚುರಲ್ ಆಗಿ ಸಂತಾನ ಆಗುವಂಥದ್ದನ್ನು ಕೂಡ ಈಗೇನು ಬಂದಿದೆ ಈ ಒಂದು ಟೆಕ್ನಾಲಜಿ ನೋಡಿ, ಈ ಒಂದು IVF ಎಂಬತಕ್ಕಂಥದ್ದು, ಇದರಲ್ಲಿ ಪಾಸಿಟಿವ್ ಉಂಟು, ನೆಗೆಟಿವ್ ಉಂಟು. ಒಂದಷ್ಟು ಜನಕ್ಕೆ ಜೀವನವನ್ನ ಕಟ್ಟಿಕೊಡುತ್ತೆ, ಆದರೆ ಒಂದಷ್ಟು ಜನರ ಜೀವನನೇ ಮುಗಿಸೋಗ್ಬಿಡುತ್ತೆ. ಯಾಕೆಂತಂದ್ರೆ ಒಂದು IVF ಟ್ರೀಟ್ಮೆಂಟು ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ 6 ರಿಂದ 12 ಲಕ್ಷ ರೂಪಾಯಿ. ಬಡವರು ಎಲ್ಲಿಂದ ತರಬೇಕು? ಎಲ್ಲಿಂದ ತರಬೇಕಪ್ಪ ಬಡವರು ಕಾಸನ್ನ? ಇವರೇನೋ ನಂಬಿಕೆ ಕೊಟ್ಬಿಡ್ತಾರೆ, ಆ ನಂಬಿಕೆ ಏನೋ 50-50, ಆದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಈ ಪರಿಸ್ಥಿತಿ ಒಂದಷ್ಟು ಜನಕ್ಕೆ ಆಗೋಯ್ತು, ಪ್ರೆಗ್ನೆಂಟ್ ಏನೋ ಆಗೋದ್ರು, ಬಟ್ ಆದ್ರೆ ಮಗು ನಿಲ್ತಾ ಇಲ್ವೇ? ನಿಮ್ಮ ಗರ್ಭಕೋಶದಲ್ಲಿ ಆ ಶಕ್ತಿ ಇಲ್ವೇ? ನಿಮ್ಮ ಚೀಲ ತಡ್ಕೊಳ್ತಾ ಇಲ್ವೇ? ನಾವೇನು ಮಾಡೋಕ್ಕಾಗಲ್ಲ ಸ್ವಾಮಿ, ಈ ರೀತಿಯ ಕೈ ಎತ್ತು ಬಿಡ್ತಾರೆ. ಏನು ಮಾಡ್ತೀರಾ? ನೀವೇನೋ ಸಾಲ ಮಾಡ್ಕೊಂಡ್ಬಂದು ದುಡ್ಡನ್ನು ತೆತ್ತೀರಿ. ನಾನು ಯಾವ ವೈದ್ಯರನ್ನೂ ಕೂಡ ನಿಷ್ಠೂರ ಮಾಡ್ತಾ ಇಲ್ಲ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಬಟ್ ಆದರೆ ಈಗಿನ ಟೆಕ್ನಾಲಜಿಯನ್ನ ಪಾಸಿಟಿವ್ ಆಗಿ ನಡೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ, ನೆಗೆಟಿವ್ ಆಗೂ ಕೂಡ ದಂಧೆ ಮಾಡ್ಕೊಂಡಿರ್ತಕ್ಕಂಥವ್ರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಯೋಚನೆ ಬೇಡ, ತಾವು ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಹೇಳಿರ್ತಕ್ಕಂಥ ಈ ಒಂದು ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರದ ಮಾರ್ಗವನ್ನು ಅನುಸರಿಸ್ತಾ ತಾವು ಸೂಕ್ತವಾಗಿರ್ತಕ್ಕಂಥ ವೈದ್ಯರ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಭಗವಂತನ ಅನುಗ್ರಹ ಇರಲಿ. ನ್ಯಾಚುರಲ್ ಆಗಿ ಆಗ್ತಕ್ಕಂಥವ್ರು ಖಂಡಿತ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ, ಯೋಚನೆ ಬೇಡ. ಇವರು ಭಯ ಪಡಿಸ್ತಾರೆ ಅಂತ ಭಯ ಪಡಬೇಡಿ. ತಾವು ಮನೆಯಲ್ಲಿ ದಂಪತಿಗಳು ನೆಮ್ಮದಿಯಾಗಿ ಸುಖಮಯವಾಗಿದ್ದರೆ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮತ್ತಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಒಳ್ಳೆಯ ದಿನಗಳು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ.